ಹಂಗಲ್ಲಕ್ಕನ ಮಗ ಹಿಂಗಾದ್ರೆ ಹೆಂಗೆ ಮಾಡೋದು ಮಗ. ಈಗ ಬೇರೆಯ ಅವ್ರ ಅಣ್ಣ ಕವಿತನ್ಗೆ ಹೇಳೋದು ಬೇಡ, ಈ ವಿಷಯ ಗೊತ್ತಾಗೋದು ಬೇಡ ಅಂತ ಕುಂತಿದ್ದಾನಂತೆ. ಅಯ್ಯೋ ಈಗ ಇವಳಿಗೆ ಹೆಂಗೆ ಮಾಡೋದು ಹೇಳಿದ್ರೆ ಇವಳು ಎಷ್ಟು ಮನ್ಸು ನೋವು ಮಾಡ್ಕೊಂಡಳು. ಮೊದಲೇ ಬಿ ಪಿಲು ಹೋಗೋದೇ ಟೆನ್ಷನ್ ವಿಷಯಗಳು ಹೇಳ್ಬೇಡಿ ಅಂತ ಅಂದವ್ರೆ ಡಾಕ್ಟ್ರು. ಹೆಂಗೆ ಮಾಡದ್ಲ? ಅವ್ವ ನಾನು ಹೇಳಿದ್ನಲ್ಲ ಅವತ್ತೇ, ಅವಳಿಗೆ ಬಿ ಪಿ ಲೋ ಇದೆ ಮತ್ತು ಅವಳು ಮೆಂಟಲಿ ತುಂಬ ಡೌನ್ ಇದ್ದಾಳೆ. ಅವಳಿಗೆ ಈ ಥರ ಎಲ್ಲ ವಿಷಯ ಕೇಳಿದ್ರೆ ತಡಿತಾಳೋ ಇಲ್ವೋ ಅನ್ನೋದು ನನಗೂ ಅದೇ ಟೆನ್ಷನ್ ಆಗ್ತಾ ಇರೋದವ್ವ. ನಾಳೆ ದಿನಕ್ಕೆ ನಮ್ಮ ಹೆಂಡತಿಗೆ ಏನಾದರೂ ಪ್ರಾಬ್ಲಮ್ ಆದರೆ, ಹೊಟ್ಟೆಲಿರೋ ಮಗುಗೆ ಏನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡೋದು, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಮುಂದೊಂದು ದಿನ ಅವಳು ಗೊತ್ತಾದ್ರೂ ನಮ್ಮನ್ನ ಎಷ್ಟು ಬೇಜಾರು ಮಾಡ್ಕೊತಾಳೋ ನಮ್ಮ ಮೇಲೆ, ಅದು ಬೇರೆ ಭಯ ಆಗ್ತಾಯಿದೆ ನನಗೆ. ಅಯ್ಯೋ ಏನು ಮಾಡಿ ಮಗ, ಏನು ಮಾಡಿಯೇ ಹೇಳು. ನಿಜವಾಗ್ಲೂ ಏನು ಮಾಡಬೇಕು ಅನ್ನೋದೇ ಗೊತ್ತಾಯ್ತಲ್ಲ ನನಗೂ. ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಯ್ತಾ ಕುಂತದೆ ಕಣ್ಮಗ. ಅದಕ್ಕೆ ಇವಳು ಅದುವೇ ನಮ್ಗೊಳಗೂ ಹೇಳೋದೇ ಬೇಡ, ಸುಮ್ಕಿರಿ ಹೇಳ್ದಾನೆ ಇದ್ಬಿಟ್ಟಾರ. ಕವಿತನ ಗೊತ್ತಾದರೆ ಅವಳು ಟೆನ್ಷನ್ ಮಾಡ್ಕೊತಾಳೆ ಅಂತ ಅಂದ್ರಂತೆ. ಇವಳು ಜಾನಕಿ ಹೇಳಿಲ್ಲ, ನಾಳೆ ದಿವ್ಸಕ್ಕೆ ನಮ್ಮ ಮುತ್ತಿಗೆ ಏನು ಅನ್ಕೊಂಡದೋ ಏನೋ ಅನ್ಕೊಂಡು ಹಂಗೆ ಹೇಳಿರೋದು. ಹಂಗಲ್ಲವ, ಹೇಳ್ದಾನೆ ಇರೋಕ್ಕಾಗುತ್ತಾ? ನಮಗೂ ಅದರ ವಿಷಯ ಗೊತ್ತಾಗಬೇಕು ಅಲ್ವಾ? ಅಯ್ಯೋ ನಿಜ ಕಣಪ್ಪ, ನಿಜ ನಿನ್ನ ಮಾತು. ನಾಳೆ ದಿವ್ಸಕ್ಕಾದ್ರೂ ನಮ್ಗೆ ಗೊತ್ತಾಗ್ಲಿಲ್ಲ ಅಂದರೆ ನಾವು ಜಾನಕಿಗೆ ಅನ್ನೋದು ನಮ್ಗಾರು ಹೇಳಿವ್ರಿ ಅಂತ. ಅದೆಲ್ಲ ಸರಿ. ಈಗ ಹೆಂಗ್ಲೇ ಮಾಡೋದು, ಹೆಂಗೆ ಮಾಡೋದು, ಏನು ಮಾಡೋದು ಹೇಳೋದು ಬೇಡವಲ್ಲ ಮಗ. ಅವ್ವ ಬೇಡ ನಡಿ, ನೋಡೋಣ ಯಾವ ಥರ ಕಂಡೀಷನ್ ಇದೆ ಅಂತ. ನೋಡಿಬಿಟ್ಟು ಯಾವುದೋ ಒಂದು ಹಾಸ್ಪಿಟ್ಲಲ್ಲಿ ಏನೋ ಹೇಳಿದ್ದಾರೆ ಅಂದ್ಬಿಟ್ಟು ನಾವು ಅದನ್ನೇ ಕಾಯ್ಕೊಂಡು ಕೂತ್ಕೊಳ್ಳೋದಲ್ಲ. ನೋಡೋಣ, ಬೇರೆ ಕಡೆ ಕರ್ಕೊಂಡೋಗಿ ಒಳ್ಳೆ ಡಾಕ್ಟರ್ ತೋರ್ಸೋಣ. ಅವ್ರ ಬೈಲಿ ಏನು ಬರುತ್ತೆ ನೋಡೋಣ ಅಲ್ವಾ? ಸುಮ್ಮನೆ ಈಗ ಸತ್ತು ಹೋಯ್ತಾರೆ ಅಂತ ಹೇಳ್ಬಿಟ್ಟಾರೆ ಅಂದ್ಬಿಟ್ಟು ನಾವು ಸುಮ್ಮನೆ ಆಗೋದು ಬೇಡ ಮಗ. ನನಗೂ ಹಂಗೆ ಅನ್ನಿಸ್ತು. ಯಾಕೆಂದರೆ ಒಂದು ವಾರದಿಂದ ಊಟ ಮಾಡಿತಿಲ್ವಂತೆ. ನೆನ್ನೆ ದಿವಸದಿಂದ ಹೊಸ ಊಟ ಮಾಡ್ತಾ ಇದ್ದಾನಂತೆ ಮಗ ಅವನು. ಅದಕ್ಕೆ ನೋಡೋದ ಎಲ್ಲರೂ ಬೇರೆ ಕಡೆ ಅಂತ ಕರ್ಕೊಂಡೋಗಿ ತೋರಿಸೋದು, ನಾವು ಮಾಡೋ ಪ್ರಯತ್ನ ಮಾಡೋದು. ಫಲ ದೇವ್ರಿಗೆ ಬಿಟ್ಟಿರೋದು ಇನ್ನೇನು. ಈಗ ಹಾಸ್ಪಿಟ್ಲಿಗೆ ತೋರಿಸ್ತೀವಿ ಅಂದ್ರೂ ಬೇಕು ಕಣ್ ಮಗ, ಲಕ್ಷ ಗಟ್ಟಲೆ ದುಡ್ಡು. ಅಪ್ಪ ಏನಾದರೂ ಮಾಡೋಕ್ಕಾಗುತ್ತೆ ಬಿಡಪ್ಪ. ಇವಾಗ ನಾವು ಒಂದು ಜೀವ ಉಳ್ಕೊಳ್ಳೋದು ಮುಖ್ಯನಾ, ದುಡ್ಡಿನ ಮುಖ ನೋಡಿದ್ರೆ ಆಗುತ್ತಾ? ನೋಡೋಣ, ಸಿಚುವೇಶನ್ ಹೇಗಿದೆ ನೋಡೋಣ ಫಸ್ಟ್ ಹೋಗಿ, ಆಮೇಲೆ ಅಲ್ವಾ ಕರ್ಕೊಂಡು ಹೋಗಿ ತೋರಿಸು. ಬೇಡ ಅನ್ನಿಲ್ಲ ಕಣಪ್ಪ. ಅಲ್ಲ ನಿಯತ್ತಿಲ್ದವನು ಯಾವ ಥರ ಮಾಡ್ದ ನೋಡು, ದೇವ್ರ ಭಗವಂತನೇ ತೋರಿಸ್ತಾನೆ ಬಿಡು. ಏನೋ ಬಚಾಯಿಸ್ಕೊಬಿಡ್ತೀವಿ, ತಂದೆ ತಾಯಿ ಮೋಸ ಮಾಡಿಬಿಟ್ಟು ಅಂತ ಅನ್ಕೊಂಡಿರ್ಬೋದು. ಈಗ ನೋಡಿ ಹೆಂಗೆ ಅನುಭವಿಸ್ತಾ ಇದ್ದಾನೋ ಅವ್ರ ಮುಂದ್ಗಡ್ಲೆಯ. ಹೆಂಗೋ ನಿನ್ನ ಮನೆ ಕಟ್ಸ್ಕೊಟ್ಟು ಎಲ್ಲ ಲೋನು ಗೀನು ಕಟ್ಕೊಂಡು ನೆಮ್ಮದಿಗೆ ಹೋಯ್ತಿತ್ತಿಲ್ವಾ? ಬಂದಿಯ ಒಯ್ಯವ ಅಮ್ಮನ ನೆಮ್ಮದಿನೂ ಹಾಳು ಮಾಡ್ದ. ಈಗ ತಾವು ಹೋಗಿ ಗುಡ್ಸ್ಲು ಕಟ್ಕೊಂಡು ಮನವಾಸ ಹತ್ತ ಕುಂತವ್ರೆ ಅವರು. ಈಗ ಬಂದು ತಿರ್ಗಾ ತೊಡಿಕೊಂಡು ಕುಂತವನೆ. ಅವ್ನ ಮಕ ನೋಡ್ಬೇಕಾ ಮಾಡು ಬಂಗವ. ನಿಜವಾಗ್ಲೂ ಅವ್ರಾಗಿರೋದಕ್ಕೆ ಮಗ ಅಂತ ಮಕ ನೋಡ್ಕೊಂಡು ಕೂತವ್ರೆ. ನನ್ನಂತವನಾಗಿದ್ರು ನಾನು ಅವ್ನ ಮಕ ನೋಡೋಕೆ ಇಷ್ಟಪಡ್ತಿದ್ದಿಲ್ಲ ನಾನು. ಏನು ಮಾಡಿರಿ ನಾವಂಗಂದ್ರೆ ಅವ್ರು ಎತ್ತೊಟ್ಟೆ ಕೇಳೋದ ನನಗೆ. ಆ ವಿಷಯ ಕೇಳುತ್ತವಿಂದ ಎಷ್ಟೊತ್ತಿಗೆ ಹೋಗಿ ನೋಡೋಣ ಅನ್ನಿಸ್ತದೆ. ಏನಕ್ಕೋ ಆಗ್ತಲ್ಲಂಗೆ ಅನ್ನಿಸ್ತದೆ. ಹಿಂಗೆ ಮಾಡ್ತಾವಲ್ಲ ಮಕ್ಕಳು, ನಂಬಿಕೆ ಇಟ್ಟು ಸಾಕಿ ಸಲ್ವಿ ತಿಕ್ಕ ಮಕ್ಕ ತೊಳ್ದು ಸಾಕಿಟ್ಕೆ ಪ್ರಯತ್ನ ಕೊಡೋಕ್ಕಿಲ್ವಲ್ಲ ಅಂತವ ಎಂತೇರ್ವಂಗೆ ಅನ್ನಿಸ್ತದೆ. ಆದ್ರೆ ಏನು ಮಾಡಿರಿ? ಏನಪ್ಪ ಮಾಡಿಯೇ ಹಂಗನ್ಕ ಕೂತ್ಕೊಂಡ್ರಾತದ ಹೇಳು. ಏನಾರಿಯ ಹೆಚ್ಚು ಕಮ್ಮಿ ಆದಮೇಲೆ ಹೋಗಿ ನೋಡೋದಕ್ಕೆ ಈಗ ವಿಷಯ ಗೊತ್ತಾದಾಗಲೇ ಹೋಗಿ ನೋಡು ಸರಿ ತಾನೆ. ಯಾಕೆ ಜೀವ ತಡಿತಲ್ಲ? ಬನ್ನಿ ಓಟ್ಪುರದ ಬಂದಿರಾ? ಇಲ್ಲಕತ್ತು ಹೋಗ್ಬಿಟ್ಟು ಬರೋಗು, ನೀನೇ ಹೋಗ್ಬಿಟ್ಟು ನೋಡ್ಕೊಂಡು ಬರೋಗು. ಇನ್ನೊಂದು ದಿವಸ ಹೋಯ್ತೀನಿ ಅಂತ ನಾನು. ಅವ್ವ ನಾನು ನೀನಿಬ್ಬರು ಹೋಗೋಣ. ಸದ್ಯಕ್ಕೆ ಈ ವಿಷಯನ ಕವಿತನ್ಗೆ ಹೇಳೋದೇ ಬೇಡ, ಸ್ವಲ್ಪ ದಿನ ಇರಲಿ, ಮತ್ತೆ ನೋಡೋಣ. ಯಾವ್ದಾರು ಒಂದು ಸಮಯ ಸಂದರ್ಭ ಬಂದಾಗ ಹೇಳಿದ್ರಾಯ್ತು. ಸುಮ್ಮನೆ ಇವಾಗ ಹೇಳಿ ಅವಳಿಗೂ ಟೆನ್ಷನ್ ಕೊಡೋದು ಬೇಡ. ಆಯಿತು ಬಿಡು ಮಗ, ಹಂಗೆ ಮಾಡೋಕ್ಕಾಯ್ತದೆ. ಆಯಿತು, ಸರಿ ಬಿಡು, ಮತ್ತೆ ತಲೆಗೆಡ್ಸ್ಕೊಳ್ಳೋದು ಬೇಡ. ನೋಡೋಕ್ಕಾಯ್ತದೆ ಬೇಕಾದ್ರೆ ಇನ್ನೊಂದು ದಿವಸ ನಿಮ್ಮ ಅಪ್ಪ ಹೋಗಿ ನೋಡ್ಕೊ ಬರಲಿ. ಈಗ ನಾವು ಹೋಗಿ ನೋಡೋದು ನಡಿಯಪ್ಪ, ಅದು ಏನು ಕತೆ ಏನು ಅಂತವ. ಏನೋ ಹೊತ್ತಾಗೆ ಅವ್ರ ಹಣೆ ಬರವೇ ಸರಿ ಇಲ್ಲ ಕತೆ ಬಿಡ್ಲ ಮಗ ಪಪ್ಪ. ಏನಾರೇ ಅಲ್ಲಿ ಹಾಗೆಲ್ಲವ ಬಂದು ಪಪ್ಪ ಇವಳು ನಮ್ಮ ಜಾನಕಿ ಸುಮ್ಮನೆ ಹೇಳೋದಲ್ಲ. ಹೊಸಿ ಆಸೆ ಮಾಡೋಕ್ಕಿಲ್ಲ ಅವಳು. ಯಾವುದೇ ಒಂದು ಕಷ್ಟ ಸುಖ ಆದರೂ ಅಷ್ಟು ಇಷ್ಟಪಡ್ತಾಳೆ. ಅಷ್ಟು ಇಷ್ಟಪಟ್ಟು ಒಂದು ಸುಖ ಖಾಲಿ ಕಷ್ಟಕ್ಕಾಗಿ ನಿಂತ್ಕೊತಾಳೆ. ಅಂಥವ್ರನ್ನೇ ಇಷ್ಟು ರಾಗಂಗೆ ಮಾಡಿದ್ರು. ಹಂಗೆ ಈಗ ಅದನ್ನ ಮುಂಚೆ ಮಡಿಕೊಂಡು ಕೂತ್ಕೊಂಡು ದ್ವೇಷ ಅಂತ ಸಮಯವಪ್ಪ ಏನು ಮಾಡಂಗಿದ್ದದು. ಈಗ ನಮ್ಮ ಜಾನಕಿ ಪಪ್ಪ ಸುಮ್ಮನೆ ಹೇಳೋದಲ್ಲ, ಅಷ್ಟೆಲ್ಲ ಸಹಾಯ ಮಾಡಿದ್ಲು ತಾನು ನೆನ್ಸ್ಕೊಂಡ್ರ ಸಮಯದಲ್ಲಿ ಹೇಳು. ಈಗ ನೆನ್ಸ್ಕೊಂಡಿಲ್ಲ ಅಂದ್ಬಿಟ್ಟು ಈಗ ಕಷ್ಟದಲ್ಲಿ ಬಿಟ್ಬಿಟ್ರೆ ಕೈ ಬಿಟ್ಬಿಟ್ರೆ ಆತದ? ಭಗವಂತ ಮೆಚ್ಚಬೇಡ್ದ? ಇನ್ನೇನು ಮಾಡೋಕ್ಕದದು? ನಾವು ಮಾಡೋಂಥ ಕರ್ತವ್ಯ ಮಾಡೋದು, ಅದನ್ನ ಒಪ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಇನ್ನೇನು ಸಾಯರ್ ಕೊಟ್ಟು ಯಾವ ವಿರೋಧ ಕಟ್ಕೊಂಡು ಏನು ಮಗ ಸುಮ್ಮನೆ ಇನ್ನೇನು ಮಾಡೋಕ್ಕಾಯ್ಕಿಲ್ಲ. ನೋಡೋದ ಮಗ ನೀನು ಹೇಳಂಗೆ ಎಲ್ಲಾರೇ ಕರ್ಕೊಂಡೋಗಿ ತೋರಿಸ್ಲತ್ತಾಗೆ. ನಮ್ಮದೇ 50,000 ಒಂದು 50,000 ಲಕ್ಷ ರೂಪಾಯಿ ಓಲಿತಾಗ ಏನು ಮಾಡೋಕ್ಕದದು? ಒಂದು ಜೀವ ಉಳಿಸ್ಬೇಕು. ಕಳ್ಕೊಂಡ್ರೆ ಮತ್ತೆ ಬೇಕು ಅಂತ ಬರೋಕ್ಕಿಲ್ಲ. ಅದೇನು ನೋಡೋದ ಬೇರೆ ಕಡೆಗೆ ಒಂದ್ಸತಿ ಕರ್ಕೊಂಡೋಗಿ ತೋರಿಸು ನೋಡೋದ ಏನಂದರು ಅಂದ್ಬಿಟ್ಟು. ನೋಡೋದವ ಫಸ್ಟು ಹೋಗಿ ನೋಡೋಣ ನಾವು ಕಂಡೀಷನ್ಸ್ ಹೇಗಿದೆ ಅಂತ. ಅದಾದ್ಮೇಲೆ ಬೇಕಾದರೆ ನಾವು ಅದೇನು ಮುಂದುವರೆಯೋಣ ಅಲ್ವಾ? ಮುಖತ್ ನಡಿಯಪ್ಪ, ಹೋಗಿ ಮೊದಲು ಕಣ್ಣಲ್ಲಿ ನೋಡೋ ಗಂಟವ ಏನು ಗೊತ್ತಾಗಕ್ಕಿಲ್ಲ. ನಡಿ, ಸುಮ್ಮನೆ ತಲೆಗೆಡ್ಸ್ಕೊಬೇಡ ನೀನು. ಇವಾಗ ಏನಂತ ಹೇಳ್ಬಿಟ್ಟು ಹೋಗೋದವ? ಎಲ್ಲಿಗೆ ಹೋದ್ರಿ ಇಬ್ರು ಅಂತ ಹೇಳಿದಾಗ ಏನು ಹೇಳೋದು? ಅದೇನೋ ಬ್ಯಾಂಕ್ ಕೆಲಸ ಅದೇನೋ ಆಗದೆ ಬ್ಯಾಂಕ್ ಹೋಗಿ ಸರಿ ಮಾಡಿಸ್ಬಿಟ್ಟು ಬರಬೇಕು. ಒಂಚೂರು ಲೇಟ್ ಆಯ್ತದೆ ಅಂತ ಹೇಳ. ಏನಾರು ಒಂದು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ಬೇಕು. ಇನ್ನೇನು ಮಾಡಿ ಹೇಳು. ಸುಮ್ಕಿರ ಹಂಗೆ ಹೇಳ್ಬಿಟ್ಟು ಹೋಗು. ಆಮೇಲೆ ಇವಳು ಯೋಚನೆ ಮಾಡಿಕೊಂಡು ನಮ್ಮ ಅಣ್ಣಗೆ ಹೆಂಗಾಯ್ತಲ್ಲಪ್ಪ ಅಂತ ಯೋಚನೆ ಮಾಡ್ಕೊಂಡು ಇವಳಿಗೆ ಏನಾರು ಹೆಚ್ಚು ಕಮ್ಮಿ ಆದಾಗ ಕಣ್ಣು ಬೈ ಬಿಡ್ಬೇಕಾಯ್ತದ. ಆಮೇಲೆ ನಾವು ಯಾಕೆ ಬೇಕದೆಲ್ಲವ ಅದೇನು ನೋಡೋಸಿಯ. ಅದಕ್ಕೆ ನಾನು ಹೇಳ್ತಿರೋದು ಈ ವಿಷಯ ಅವ್ರಿಗೆ ಗೊತ್ತಾಗದೆ ಬೇಡ ಬಿಡಿ. ಅದೇನು ನೋಡೋಕ್ಕಾಯ್ತದೆ?
ಏನು ಹಿಂಗೆ ಯಾವ ಊರ್ತೆ ಒಂದು ಸಮಸ್ಯೆ ಮೇಲೆ ಸಮಸ್ಯೆ ಸಮಸ್ಯೆ ಮೇಲೆ ಸಮಸ್ಯೆ ಬರೀ ಇದು ಆಗೋಯ್ತಲ್ಲ. ಅಯ್ಯೋ ಕರ್ಮ. ನಿಜವಾಗ್ಲೂ ಒಂದೊಂದ್ಸತಿ ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಗ್ಬಿಡ್ತದೆ. ಅಯ್ಯೋ ಬಿಡಿಯಪ್ಪ, ನೀವ್ಯಾಕೆ ಟೆನ್ಷನ್ ತಗೋತೀರಾ? ಅಮ್ಮ ನಾನು ಹೋಗಿ ನೋಡ್ಕೊ ಬರ್ತೀವಿ, ಅದು ಏನು ಸಮಸ್ಯೆ ಅಂತ. ಸರಿ ಕಣಪ್ಪ, ಆಯಿತು. ಎಷ್ಟೊತ್ಕೋತೀರಿ? ಮಗ ಎಷ್ಟೊತ್ತಿಗೆ ಹೋಗೋದ್ಲ? ಅವ್ವ ಸ್ವಲ್ಪ ಕೆಲಸ ಇದೆ, ಒಂದು ಅರ್ಧ ಗಂಟೆ ಮುಗಿಸ್ಕೊ ಬರ್ತೀನಿ. ಹೋಗೋಕ್ಕಾಗುತ್ತೆ ಬಿಡು. ಅದೇನು ಮುಗಿಸ್ತೇನೋ, ನಮಗೋಸಿ ಕೆಲಸದೆ. ನೀವು ಅಂತ ಮುಗಿಸ್ಕೊಂಡು ಬಂದು ರೆಡಿ ಆಗಿರ್ತೀನಿ. ಬೇಗ ಹೋಗ್ಬಿಟ್ಟು ಸಂಜೆ ಹೊತ್ತಿಗೆ ಬಂದ್ಬಿಡ್ಬೇಕು. ಉಳ್ಕೊಂಡ್ರೆ ಆಯ್ಕಿಲ್ಲ. ಆಮೇಲೆ ಯಾಕೆ ಉಳ್ಕೊಂಡ್ರಿ, ಎಲ್ಲಿ ಹೋಗಿರ್ತೀವಿ ಅನ್ಕೊಂಡು ಆಮೇಲೆ ಕವಿತನ್ ಬೇರೆ ನಾವು ಉತ್ತರ ಕೊಡ್ಬೇಕಾಯ್ತದೆ. ಸರಿ ಆಯಿತು. ಅಲ್ಲಕ್ಕಲ್ಲ ಇದೊಳ್ಳೆ ಹಣೆ ಬರ ಆಗೋಯ್ತಲ್ಲ ನಮಗೆ. ಆಗ ನೋಡಿದ್ರೆ ಮನೆ ಕಟ್ಕೊಟ್ಬಿಟ್ಟು ಸಾಲದಲ್ಲಿ ಸಿಗಾಕೊಂಡು ನೋಡ್ದೆ. ಈಗ ನೋಡಿದ್ರೆ ನೀನು ಹಾಸ್ಪಿಟ್ಲು ತೋರು ಅಂತ ಕುಂತಿದೆಯಲ್ಲ. ಸುಮ್ಮನೆ ಇರೋಕಾಯ್ಕವ ನೀನು ಬಾಯಿ ಮುಚ್ಕೊಂಡು. ಒಳ್ಳೆ ಹೆಂಗೆ ಆಡ್ತಾಳೆ ಅಂತ ಏನು ಹೆಚ್ಚಾಗಿದ್ದದ ಕೂತಿದ್ದದ. ಈಗ ದಾನ ಧರ್ಮ ಅನ್ಕೊಂಡು ಒಂದು ಕಡೆ ಈಗ ನಮ್ಮ ಮನೆ ಹಾಳು ಬಿದ್ದೋಯ್ತಾ ಕುಂತದೆ. ಸುಮ್ಮನೆ ಇರು ನೀನು. ಎಲ್ಲರೂ ತೋರಿಸ್ಲಿ, ಅವ್ರಿಗೆ ಹೇಳೋರೆ ಡಾಕ್ಟ್ರು 3 ತಿಂಗಳು ಬರೀಕಿಲ್ಲ ಅಂತ ಹೇಳಿದ್ರು ಅಂತ ನಿನ್ನ ಬಾಯಲ್ಲಿ ಹೇಳ್ತಾ ಇದ್ದಿ. ತಿರ್ಗವ ಲಕ್ಷಾಲಿ 50,000 ಆಗಲಿ ತಿರ್ಗಾ ಖರ್ಚು ಮಾಡುವಂತ ಇದೆಯಲ್ಲ. ಏನು ಕೊಟ್ಟು ಮಡಗಿದಾರ? ಯಾವ್ಯಾವ ಥರ ಅವಮಾನ ಮಾಡಿ ಹಂಗೆಲ್ಲ ಇದು ಮಾಡಿದ್ರು. ಮನೆ ಮುಂದೆ ಬಂದು ಗಂಡು ಹೊರ್ತು ಕುಂತಿದ್ರು. ನಮ್ಗೆ ನ್ಯಾಯ ಬೇಕು ಅಂದ್ಕೊಂಡು ಅಕ್ಕಪಕ್ಕದಲ್ಲೆಲ್ಲ ಇರೋರೆಲ್ಲ ಹಾಡ್ಕೊಳಂಗೆ ಮಾಡಿದ್ರು. ತಿರ್ಗಾ ಒಳ್ಳೆ ದಡ್ಡಿ ಹಂಗೆ ಆಡ್ತೀರ ನೀನು. ನೋಡ್ರಿ, ನಾನೊಂದು ಮಾತೇಳೋಣ. ನಮ್ದೊಂದು ದಾನ ಧರ್ಮ ಅನ್ನೋದಿದ್ರೆ ದೇವರು ಎಲ್ಲರೂ ಕಟಾಯಿಸ್ತಾರೆ. ನೀವು ಸುಮ್ಮನಿರಿ. ನೀವು ಈ ಮಾತನ್ನ ನನಗೆ ಇಷ್ಟ ಆಗಿಲ್ಲ. ನಿಮ್ಮ ಬಾಯಲ್ಲಿ ಇಂಥ ಮಾತು ಬರೋದು. ನಮ್ಮಿಂದ ಒಬ್ರು ಸಹಾಯ ಆಗಬೇಕು, ಒಂದು ಒಳ್ಳೇದಾಗಬೇಕು ಅಂತ ಇದ್ರೆ ಯಾಕೆ ಮಾಡಬಾರ್ದು? ಯಾಕ್ರಿ ಮಾಡಬಾರ್ದು? ಏನೋ ಒಬ್ಬ ಡಾಕ್ಟ್ರಿ ಹೇಳ್ಬಿಟ್ಟು ಅಂದ್ಬಿಟ್ಟು ಇನ್ನೊಂದು ತೋರ್ಸೋದು ನೋಡೋದೆ ಹುಷಾರು ಆಗೇ ಬಿಟ್ಟೆ. ಒಳ್ಳೆ ಬುದ್ಧಿ ಕಲ್ತ್ಕೊಂಡೆ ಬಿಟ್ರು ಮುಂದಕ್ಕೆ. ಒಳ್ಳೆ ಬುದ್ಧಿ ಕಲ್ತಾರೋ ಬಿಟ್ಟಾರೋ ಅದು ಅವರು ಬಿಟ್ಟಿರೋ ಕಣ್ರಿ. ಹಂಗೆ ಅನ್ಕೊಂಡು ಸಾಯಿದೆ ಅಂತ ಬಿಡೋಕ್ಕದ? ಸುಮ್ಮನಿರಿ, ಯಾಕೆ ತೋರಿಸ್ರೇನು? ಹಂಗೆ ಮಾಡ್ಕೊಂಡು ನಮ್ಮ ಮನೆ ಹಾಳು ಮಾಡ್ಕೊಳಕ್ಕದ? ಒಳ್ಳೆ ದಡ್ಡಿ ಹಂಗೆ ಮಾತಾಡ್ತೀಯಲ್ಲ ನೀನು. ಅವ್ನು ಕಾಣ್ದವ್ದಂಗೆ ಅವ್ರು ಗಲಿಸ್ತೀಯಲ್ಲ. ಹೋಗ್ಬೇಕು, ಹೋಗಿ ಒಂದು 2 kg ಎಣ್ಣೆ ತಗೊಂಡು ಕೈ ಕೊಟ್ಬಿಟ್ಟು ತಿನ್ನಪ್ಪ ಹುಷಾರಾಗಪ್ಪ ಅಂದ್ಬಿಟ್ಟು ಬರ್ದಾರೆ ಬಿಟ್ಟು 50,000 ಅಲ್ಲಿ ಲಕ್ಷ ಅಲ್ಲಿ ಖರ್ಚು ಮಾಡೋದು ಅಂತೀಯಲ್ಲ ನೀನು. ನಿನಗೇನು ಬುದ್ಧಿ ಇಲ್ವಾ ನಿನಗೆ ಅಂತ? ಸಿಕ್ಕಿಲ್ಲ, ಸುಮ್ಮನಿರಿ. ಅತ್ತಾಗಿ ನೀವು ಏನು ಮಾಡಿರಿ? ಸುಮ್ಮನಿರಿ. ನೀವು ಅವೇನೋ ಸಣ್ಣತನ ತೋರ್ತವೆ, ನೀವು ಹಂಗೆ ಆಡ್ತಿರಲ್ಲ ನೀವು. ಅವ್ರಿಗೇನು ಸಣ್ಣತನ, ಅವು ಕಲ್ತಿರೋದು ಸಣ್ಣತನ. ಹಂಗೆ ಅನ್ಕೊಂಡು ನಾವು ಹಂಗೆ ಆಡೋದು. ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇದ್ದದು? ಏನು ವ್ಯತ್ಯಾಸ ಇದ್ದದು ಹೇಳಿ? ಹಂಗಲ್ಲ ಕಣ ಮರಗೈತಿ. ಈಗ ಮಡಿಕೊಂಡು ಕೂತಿದಾರ ಹೇಳಿ ನೀನೇ. ಈಗ ಶುಂಠಿ ಹಾಕಬೇಕು ಅಂತವ್ರೆ. ಎಕರೆಗೆ ಹೆಚ್ಚು ಕಮ್ಮಿ ಬೋರ್ಗೆ ಸುಮಾರಾಗಿ ಎಲ್ಲ ಲೋನು ಇದು ಆ ಲೈನು ಜೆಟ್ಟು ಗಿಟ್ಟು ಅವೆಲ್ಲ ನಾಕ್ಸೋಕ್ಕೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಎಲ್ಲ ಮೋಟ್ರು ಗಿಟ್ರು ತಾವಿಲ್ಲ 1.5 ಲಕ್ಷ ಗಂಟೆ ಖರ್ಚಾಗದೆ. ಅಲ್ಲಿ ಈಗ ಇನ್ನೂ ಮುಂದಕ್ಕೆ ಇನ್ನೂ 50,000 ಕೆಲಸ ಅದೇ ಬೋರನ್ ಕೆಲಸವೇ. ಇನ್ನೂ ಏನೇನು ಕೆಲಸ ಅದೇ ಹೊಲದಲ್ಲಿ ನಾನು ನಿನಗೂ ಗೊತ್ತು ತಾನೆ. ನಾವು ಇರೋ ದುಡ್ಡು ಇಲ್ಲ ಸಾಲ ಸೋಲ ಮಾಡಿ ಮಾಡ್ಬೇಕಾದ್ರೆ ಇನ್ನೂ ಒಬ್ರಿಗೆ ಸಾಲ ಮಾಡಿ ನಾವು ಅವ್ರಿಗೂ ಒತ್ತಾಕಬೇಕು ಅಂದಾಗ ಎಷ್ಟು ಅನ್ಸೋದು. ನಾವೇನು ಉದ್ಧಾರ ಆಗೋದೇ ಬೇಡ ಅನ್ಕೊಂಬಿಟ್ಟಿದ್ಯಾ ನೀನು? ಯಾವ ಸಾಯವ ಮುಂದಕ್ಕೆ ಮಾಡಿದ್ರು ಆಯ್ತದೆ. ಒಬ್ಬ ಮನ್ಸನ್ ಕಳ್ಕೊಂಡ್ರೆ ಮುಂದಕ್ಕೆ ಬಾದ್ರೆ ಬಂದದ. ಸುಮ್ಮನಿರಿ, ಪರವಾಗಿಲ್ಲ. ನೀವೇನು ಹಿಂಗೆ ಸಣ್ಣತನ ಹಿಂಗೆ ಮಾತಾಡಿದ್ರಿ ನೀವು. ನಾನು ಹೇಳೋದು ಹುಸಿ ಅರ್ಥ ಮಾಡ್ಕೊಳ್ಳೆ ನೀನು. ಈಗ ಡಾಕ್ಟ್ರೇ ಖುದ್ದಾಗಿ ಹೇಳಿದ್ಮೇಲೆ ಅವು ಸರ್ ತಪ್ಪವ್ರೆ ಅವರು ಬದುಕಕ್ಕಿಲ್ಲ ಅಂತ ಅಂದಮೇಲೆ ಇನ್ಯಾಕೆ ರಿಸ್ಕ್ ತಗೋಬೇಕು? ಯಾಕೆ ರಿಸ್ಕ್ ತಗೋಬೇಕು ಅಂತ ನಾನು ಹೇಳ್ತಾ ಇರೋದು. ಏನೋ ಒಂಚೂರು ಮನ್ಸು ಸಮಾಧಾನಕಾರಿಯ ತೋರ್ಸೋದ. ಸುಮ್ಮನಿರಿ. ಏನಂದ್ರೆ ಇನ್ನೊಬ್ರು ಡಾಕ್ಟ್ರು ಅಂತ ಅಷ್ಟೇ ಕತೆ, ಏನೂ ಇಲ್ಲ. ಸುಮ್ಮನಿರಿ, ಪರವಾಗಿಲ್ಲ. ಹೊಟ್ಟೆಬರಿ ಮಾಡಬೇಡಿ, ಸುಮ್ಕಿರಿ. ಆಯಿತು, ಹೌದು ನಮಗೂ ಎಣ್ಣೆ ಮೋಸ ಮಾಡವ್ರೆ, ಇನ್ನೇನು ಮಾಡಂಗಿರೋದು ಹಂಗೆ ಅಂದ್ಕೊಂಡು ಸಾಯಿ ಅಂತ ಬಿಟ್ಬಿಡಕ್ಕದ? ಸುಮ್ಮನಿರಿ, ಆಯಿತು. ಅಯ್ಯೋ ಭಗವಂತ, ನಾವು ಮಾಡೋದು ನಮ್ಗೆ ಬರ್ತಾನೆ ಇದ್ರೆ ದೇವರು ಕೊಡೋನು ದೊಡ್ಡದಾಗೆ ಕೊಡ್ತಾನೆ. ಸುಮ್ಮನಿರಿ, ಯಾಕ್ರಿ ತಲೆಗೆ ಎಡ್ಸ್ಕೋಬೇಕು? ಅದೇನು ಮಾಡಬೇಕು ಅನ್ಕೊಂಡಿದ್ಯೋ ಮಾಡು. ನಿನ್ಗೆ ಹೇಳಕ್ಕಂತೂ ನನಗೆ ಸಕ್ತಿಲ್ಲ ಕತೆ. ಸರಿ ಆಯಿತು, ಈಗ ಗೊತ್ತಾಯ್ತದೆ, ನಡೀರಿ. ನೀವೇನು ಮಾತಾಡೋದು ಬೇಡ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.